ವೆಲ್ಕಮ್ ಟು NS ಡ್ರೀಮ್. ಎಲ್ಲ ರೀತಿಯ ವಿಡಿಯೋಗಳು ಒಂದೇ ಸ್ಥಳದಲ್ಲಿ ನಿಮಗಾಗಿ. ಜೂನ್ 30ನೇ ತಾರೀಕಿನಿಂದ ಪ್ರಾರಂಭವಾಗುವ ತೀವ್ರ ಮತದಾರ ಪಟ್ಟಿ ಪರಿಷ್ಕರಣ ನಡೆಯುತ್ತಿದ್ದು, ನಿಮಗೆ ಕೊಡುವ ಎನ್ಯುಮರೇಷನ್ ಫಾರ್ಮ್ ತುಂಬುವುದು ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣ ವಿವರಣವನ್ನು ಈ ವಿಡಿಯೋದಲ್ಲಿ ಹೇಳಲು ಹೊರಟಿದ್ದೇನೆ. ಇದೇ ತಿಂಗಳು 30ನೇ ತಾರೀಕಿನಂದು ಎಲ್ಲಾ BLOಗಳು ತಮ್ಮ ತಮ್ಮ ಮನೆಗಳಿಗೆ ಬಂದು 2 ಫಾರ್ಮ್ ಕೊಡುತ್ತಾರೆ. ಈ ಫಾರ್ಮ್ಗಳನ್ನು ನಾವು ಪ್ರತಿಯೊಬ್ಬ ಮತದಾರರು ನಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಲು, ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಉಳಿಸಿಕೊಳ್ಳಲು ಈ ಫಾರ್ಮ್ ಅನ್ನು ತುಂಬಿಕೊಡುವುದು ಅತ್ಯವಶ್ಯಕವಾಗಿದೆ. ಒಂದು ವೇಳೆ ಈ ಫಾರ್ಮ್ ತುಂಬಿಕೊಡದೆ ಹೋದರೆ ನಾವು ನಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನೀವು ತುಂಬಿಕೊಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಟ್ಟು ಹೋಗುವುದು ಖಚಿತ. ಚುನಾವಣಾ ಆಯೋಗ ಇದನ್ನು ಕಡಾಖಂಡಿತವಾಗಿ ಹೇಳಿದೆ. ಸುಪ್ರೀಂ ಕೋರ್ಟ್ ಸಹ ಇದನ್ನು ಸಮರ್ಥಿಸಿಕೊಂಡಿದೆ. BLOಗಳು ನಿಮ್ಮ ಮನೆಗಳಿಗೆ ಬಂದು ಕೊಡುವಂತಹ ಫಾರ್ಮ್ ಈ ರೀತಿ ಇರುತ್ತದೆ. ಇದರಲ್ಲಿ ನಿಮ್ಮ ಹೆಸರು, ನಿಮ್ಮ ಮತದಾರರ ಪಟ್ಟಿಯಲ್ಲಿರುವ ಕ್ರಮ ಸಂಖ್ಯೆ, ನಿಮ್ಮ ಭಾವಚಿತ್ರ ಡೀಫಾಲ್ಟ್ ಆಗಿ ಬಂದಿರುತ್ತದೆ. ಇದರ ಮುಂದಿನ ಹಂತವಾಗಿ ನೀವು ಈ ಒಂದು ಫಾರ್ಮ್ ಅನ್ನು ತುಂಬುತ್ತಾ ಹೋಗಬೇಕಾಗುತ್ತದೆ. ಇದರಲ್ಲಿ ಮೊದಲನೆಯ ಭಾಗದಲ್ಲಿ ಮತದಾರರ ಹೆಸರು, ಎಫಿಕ್ ಸಂಖ್ಯೆ, ವಿಳಾಸ, ಕ್ರಮ ಸಂಖ್ಯೆ ಮತ್ತು ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಭಾಗ ಸಂಖ್ಯೆ, ರಾಜ್ಯದ ಸಂಖ್ಯೆ ಮುಂಚಿತವಾಗಿ ಮುದ್ರಿತವಾಗಿರುತ್ತದೆ. ಹಾಗೂ QR ಕೋಡ್ ಮತ್ತು ಹಳೆಯ ಫೋಟೋ ಮುಂಚಿತವಾಗಿ ಮುದ್ರಿತವಾಗಿದ್ದು, ಮುಂದಿನ ಚೌಕದಲ್ಲಿರುವ ಪ್ರಸ್ತುತ ಫೋಟೋ ಎಂಬಲ್ಲಿ ನಿಮ್ಮ ಈಗಿನ ಕಲರ್ ಫೋಟೋವನ್ನು ಅಂಟಿಸಬೇಕಾಗುತ್ತದೆ. ಎರಡನೇ ಹಂತವಾಗಿ ಮತದಾರರ ಜನ್ಮ ದಿನಾಂಕ ಕಡ್ಡಾಯವಾಗಿ ತುಂಬಬೇಕು. ಆಧಾರ್ ಸಂಖ್ಯೆ ಲಭ್ಯವಿದ್ದಲ್ಲಿ ತುಂಬಬಹುದು. ಮೊಬೈಲ್ ಸಂಖ್ಯೆ ಬರೆಯಬೇಕು. ಹಾಗೂ ಮತದಾರರ ತಂದೆಯ ಹೆಸರು ಬರೆಯಬೇಕು. ಪೋಷಕರ ಎಪಿಕ್ ನಂಬರ್ ಅನ್ನು ಲಭ್ಯವಿದ್ದಲ್ಲಿ ಬರೆಯಬಹುದು. ಇಲ್ಲದಿದ್ದಲ್ಲಿ ಬರೆಯದೇ ಇದ್ದರೂ ನಡೆಯುತ್ತದೆ. ನಂತರದಲ್ಲಿ ತಾಯಿಯ ಹೆಸರು ಬರೆಯಬೇಕು. ತಾಯಿಯ ಎಪಿಕ್ ಸಂಖ್ಯೆ ಲಭ್ಯವಿದ್ದಲ್ಲಿ ಮಾತ್ರ ಬರೆಯಬಹುದು, ಇಲ್ಲವೇ ಬಿಡಬಹುದು. ಪತಿ ಅಥವಾ ಪತ್ನಿ ಹೆಸರು ಬರೆಯಬೇಕು. ಪತಿ ಅಥವಾ ಪತ್ನಿಯ ಎಪಿಕ್ ಸಂಖ್ಯೆ ಲಭ್ಯವಿದ್ದಲ್ಲಿ ಬರೆಯಬಹುದು, ಇಲ್ಲವೇ ಬಿಡಬಹುದು. ಮುಂದಿನ ಹಂತ ಬಹಳ ಮುಖ್ಯವಾದ ಹಂತವಾಗಿದ್ದು, ಇಲ್ಲಿ ಕಳೆದ SIR ಮತದಾರರ ಪಟ್ಟಿಯಲ್ಲಿರುವ ಮತದಾರರ ವಿವರಗಳನ್ನು ತುಂಬಬೇಕಾಗುತ್ತದೆ. ಅಂದರೆ ಈ ಮತದಾರರು 2002ರ ಇಸವಿಯ ಮತದಾರರ ಪಟ್ಟಿಯಲ್ಲಿ ಇವರ ಹೆಸರು ಇದ್ದು, ಇವರು 1987ನೇ ಇಸವಿ ಮುಂಚೆ ಜನಿಸಿದವರಾಗಿರುತ್ತಾರೆ. ಇವರ ಕ್ರಮ ಸಂಖ್ಯೆ ಆಯಾ BLOಗಳ ಹತ್ತಿರ ಲಭ್ಯವಿದ್ದು, ಇದನ್ನು ತುಂಬುವುದು ಸುಲಭವಾಗಿರುತ್ತದೆ. ಇದರಲ್ಲಿರುವ ಒಂದೊಂದೇ ಕಾಲಂ ಯಾವ ರೀತಿ ತುಂಬಬೇಕು ಎಂಬುದನ್ನು ನಾನು ಹೇಳುತ್ತಾ ಹೋಗುತ್ತೇನೆ. ಸರಿಯಾಗಿ ನೋಡಿಕೊಂಡು ನೀವು ಸಹ ಇದೇ ರೀತಿ ತುಂಬಬೇಕು. ಮೊದಲನೆಯದಾಗಿ ಮತದಾರರ ಹೆಸರು. ಇಲ್ಲಿ ಮೇಲ್ಕಾಣಿಸಿದ ಮತದಾರನೇ ತನ್ನ ಹೆಸರನ್ನು ಬರೆಯಬೇಕು. ನಂತರ ಆತನ ಎಪಿಕ್ ಸಂಖ್ಯೆ ಲಭ್ಯವಿದ್ದಲ್ಲಿ ತುಂಬಬಹುದು, ಇಲ್ಲವೇ ಬಿಡಬಹುದು. ಮುಂದಿನದಾಗಿ ಸಂಬಂಧಿಯ ಹೆಸರನ್ನು ಬರೆಯಬೇಕಾಗುತ್ತದೆ, ಅಂದರೆ ಮತದಾರರ ತಂದೆ ಹೆಸರು. ನಂತರದಲ್ಲಿ ಸಂಬಂಧ. ಇಲ್ಲಿ ಈಗಾಗಲೇ ಬರೆದ ಸಂಬಂಧಿಯ ಹೆಸರನ್ನು ನೋಡಿ ಆತನು ಮತದಾರನಿಗೆ ಏನು ಸಂಬಂಧ ಎಂಬುದನ್ನು ಬರೆಯಬೇಕಾಗುತ್ತದೆ. ತಂದೆ ಅಥವಾ ತಾಯಿ ಎಂದು ಬರೆಯಬೇಕು. ಹಾಗೂ ಮತದಾರರ ಜಿಲ್ಲೆಯ ಹೆಸರು, ಮತದಾರರ ರಾಜ್ಯದ ಹೆಸರು, ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಬರೆಯಬೇಕಾಗುತ್ತದೆ. ಮುಂದಿನ ಕಾಲಂ ಮುಖ್ಯವಾಗಿದ್ದು, ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆ ಇವು ನಿಮ್ಮ BLOಗಳ ಹತ್ತಿರ ಲಭ್ಯವಿದ್ದು ಅವರನ್ನು ಕೇಳಿ ತುಂಬಬಹುದು. ಇದು 2002ರ ಮತದಾರ ಪಟ್ಟಿಯಲ್ಲಿರುವವರು ಮಾತ್ರ ತುಂಬತಕ್ಕದ್ದು. ಬಲಗಡೆಗೆ ಇರುವಂತಹ ವಿವರಣೆಗಳನ್ನು ತುಂಬುವ ಅವಶ್ಯಕತೆ ಇಲ್ಲ. ಅದೇ ರೀತಿ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರು ಇರದೆ 2002ರ ನಂತರ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿತವಾಗಿದ್ದರೆ, ಬೇರೆಯ ಸ್ಥಳದಿಂದ ವಿವಾಹವಾಗಿ ಬಂದಿರುವಂತಹ ಹಾಗೂ 1987ರ ನಂತರದಲ್ಲಿ ಜನಿಸಿದ್ದು ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿತವಾಗಿದ್ದರೆ, ಅವರು ಎಡಗಡೆ ಇರುವ ಕಳೆದ SIR ಮತದಾರರ ಪಟ್ಟಿಯಲ್ಲಿ ಇರುವ ಮತದಾರರ ವಿವರಗಳು ಎಂಬ ಕಾಲಂನನ್ನು ಬಿಟ್ಟು ಬಲಗಡೆ ಇರುವ ಕಾಲಂ ಅನ್ನು ತುಂಬಬೇಕಾಗುತ್ತದೆ. ಇಲ್ಲಿ ಮೇಲ್ಗಡೆ ಕಾಣಿಸಿದ ಮತದಾರ ತನ್ನ ತಂದೆ ಅಥವಾ ತಾಯಿಯ ಹೆಸರನ್ನು ಬರೆಯಬೇಕು. ನಂತರ ಅವರ ಎಪಿಕ್ ಸಂಖ್ಯೆ ಲಭ್ಯವಿದ್ದಲ್ಲಿ ಬರೆಯಬಹುದು ಅಥವಾ ಬಿಡಬಹುದು. ನಂತರ ಸಂಬಂಧಿಯ ಹೆಸರನ್ನು ಬರೆಯಬೇಕು
ಹಾಗೂ ಸಂಬಂಧಿ ಹಾಗೂ ಮತದಾರರ ನಡುವೆ ಇರುವ ಸಂಬಂಧವನ್ನು ಬರೆಯಬೇಕು. ಮತದಾರರ ತಂದೆ ಅಥವಾ ತಾಯಿಯ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರದ ಹೆಸರನ್ನು ಬರೆಯಬೇಕಾಗುತ್ತದೆ. ಮುಂದಿನ ಕಾಲಂ ತುಂಬಾ ಮುಖ್ಯವಾಗಿದ್ದು, ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆಯನ್ನು ಬರೆಯಬೇಕಾಗುತ್ತದೆ. ಈ ಸಂಖ್ಯೆಗಳನ್ನು ಈಗಾಗಲೇ ನೀವು ಬಿಎಲ್ಒಗಳಿಗೆ ಮುಂಚಿತವಾಗಿ ನೀಡಿ ಮ್ಯಾಪಿಂಗ್ ಮಾಡಿಸಿದ್ದೀರಿ. ಇದೇ ಸಂಖ್ಯೆಗಳನ್ನು ಅಂದರೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರದೆ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಇರುತ್ತದೆ. ಅವರ ಕ್ರಮ ಸಂಖ್ಯೆ ಹಾಗೂ ಭಾಗ ಸಂಖ್ಯೆ, ವಿಧಾನಸಭಾ ಕ್ಷೇತ್ರ ಸಂಖ್ಯೆಗಳನ್ನು ನಿಮ್ಮ ತಂದೆ ಅಥವಾ ತಾಯಿಯವರ ಹೆಸರು ಇರುವ ಸ್ಥಳಗಳಿಗೆ ಹೋಗಿ ಅಲ್ಲಿ ಇರುವ ಬಿಎಲ್ಒಗಳನ್ನು ಸಂಪರ್ಕಿಸಿ ಈ ಸಂಖ್ಯೆಗಳನ್ನು ತೆಗೆದುಕೊಂಡು ಬಂದು ಈ ಫಾರ್ಮ್ ಅಲ್ಲಿ ತುಂಬಬೇಕಾಗುತ್ತದೆ. ಇದಿಷ್ಟು ನೀವು ಮಾಡಬೇಕಾಗಿರುವ ಕೆಲಸವಾಗಿದ್ದು, ಕೊನೆಯ ಹಂತವಾಗಿ ಮತದಾರರ ಕುಟುಂಬದ ವಯಸ್ಕರ ಸದಸ್ಯರ ಸಹಿ ಅಥವಾ ಎಡಗೈ ಹೆಬ್ಬರಲಿನ ಗುರುತು, ಸಂಬಂಧ ಮತ್ತು ದಿನಾಂಕದೊಂದಿಗೆ ಎಂದು ಕೊಟ್ಟಿರುವ ಜಾಗದಲ್ಲಿ ಸಹಿ ಮಾಡಬೇಕಾಗುತ್ತದೆ. ಹೀಗೆ ನಿಮಗೆ ಕೊಟ್ಟ 2 ಫಾರ್ಮ್ಗಳನ್ನು ತುಂಬಿ ನಿಮ್ಮ ಬಿಎಲ್ಒಗಳಿಗೆ ನೀಡಿ. ಇಲ್ಲಿಗೆ ನಿಮ್ಮ ಎನ್ಯೂಮರೇಷನ್ ಫಾರ್ಮ್ ತುಂಬುವ ಕೆಲಸ ಮುಗಿಯಿತು. ಈಗ ಮುಂದಿನ ಹಂತವಾಗಿ ನೀವು ತುಂಬಿದ ಫಾರ್ಮ್ನಲ್ಲಿ ಬಿಎಲ್ಒ ಸಹಿ ಮಾಡಿ ನಿಮಗೆ ಒಂದು ಪ್ರತಿ ನಿಮಗೆ ನೀಡುತ್ತಾರೆ. ನಿಮಗೆ ನೀಡಿದ ಈ ಫಾರ್ಮ್ ಅನ್ನು ನೀವು ಅಂತಿಮ ಮತದಾರರ ಪಟ್ಟಿ ಬರುವವರೆಗೂ ಜೋಪಾನವಾಗಿ ಕಾಯ್ದಿಟ್ಟುಕೊಳ್ಳಬೇಕಾಗುತ್ತದೆ. ನೀವು ನೀಡಿದ ಫಾರ್ಮ್ ಅನ್ನು ಬಿಎಲ್ಒಗಳು ಅವರ ಒಂದು ಅಪ್ಲಿಕೇಶನ್ನಲ್ಲಿ ತುಂಬಿ ಅಪ್ಲೋಡ್ ಮಾಡುತ್ತಾರೆ. ಹಾಗಾಗಿ ನೀವು ಈ ಫಾರ್ಮ್ ತುಂಬುವಾಗ ಅತ್ಯಂತ ಜಾಗರೂಕತೆಯಿಂದ ತುಂಬಬೇಕು. ನಂತರ ಕರಡು ಮತದಾರರ ಪಟ್ಟಿ ತಯಾರಾಗುತ್ತದೆ. ನೀವು ಕೊಟ್ಟಿರುವ ಮಾಹಿತಿ ಸರಿಯಾಗಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುತ್ತದೆ. ನಿಮ್ಮ ಮಾಹಿತಿ ತಪ್ಪಾಗಿದ್ದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಡಲಾಗುತ್ತದೆ. ಬದಲಾಗಿ ಚುನಾವಣಾ ಶಾಖೆಯಿಂದ ನಿಮಗೆ ಒಂದು ನೋಟಿಸ್ ಬರುತ್ತದೆ. ನೋಟಿಸ್ ಬಂದ ನಂತರ ನೀವು ಸರಿಯಾದ ದಾಖಲೆಗಳೊಂದಿಗೆ ಫಾರ್ಮ್ ನಂಬರ್ 6 ತುಂಬಿ ಬಿಎಲ್ಒಗಳಿಗೆ, ತಹಸೀಲ್ದಾರ್ಗೆ, ಎಸಿಗೆ, ಡಿಸಿಗೆ ಕೊಡಬೇಕಾಗುತ್ತದೆ. ಹಾಗಾಗಿ ಬಹಳ ಜಾಗರೂಕತೆಯಿಂದ ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಸರಿಯಾಗಿ ತುಂಬುವುದು ಪ್ರತಿಯೊಬ್ಬ ಮತದಾರರ ಜವಾಬ್ದಾರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಆತ್ಮೀಯರಿಗೆ ಕಳುಹಿಸಿ ಅವರಿಗೂ ಇದರ ಬಗ್ಗೆ ಜಾಗೃತಿ ಮೂಡಿಸಿ. ಧನ್ಯವಾದಗಳು. ಪ್ರತಿ ಕನಸಿಗೂ ಒಂದು ಆರಂಭ ಇರುತ್ತದೆ.